ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 5 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಇವರು ಎಕರೆ ಒಂದು 26 ಲಕ್ಷ ಹೇಳ್ತಾರೆ ಸ್ನೇಹಿತರೆ. 26 lakhs per acre ಕೊಂಡು ನಮಗೆ ಮಣ್ಣು ಚೆನ್ನಾಗಿದೆ, ಒಳ್ಳೆ ನೀರಿನ ವಾತಾವರಣ ಚೆನ್ನಾಗಿದೆ ಸ್ನೇಹಿತರೆ. ಕಲ್ಟಿವೇಷನ್ ಲ್ಯಾಂಡ್. ಈಗ ಹುಳ್ಳಿ ಹಾಕಿದ್ದಾರೆ ಇವರು. ಮಳೆಗಾಲಕ್ಕೆ ಒಂದಲ್ಲ ಒಂದು ಬೆಳೆಗಳನ್ನ ಹಾಕಿ ಬೆಳೀತಾರೆ ಸ್ನೇಹಿತರೆ. ಇವರು ಬೋರ್ ಏನೂ ಹಾಕಿಲ್ಲ. ಅಂದರೆ ನಿಮಗೆ ಊರು ಈ ಜಾಗದಿಂದ ಬರೀ 100 ಮೀಟ್ರ್ ಮಾತ್ರ ಇರೋದು. 100 ಮೀಟ್ರಿಗೆ ವಿಲೇಜ್ ಸಿಗುತ್ತೆ. ಲೇಬರ್ಗಳಿಗಾಗಲಿ ಇನ್ನೊಂದಕ್ಕಾಗಲಿ ತೊಂದರೆ ಇಲ್ಲ ಸ್ನೇಹಿತರೆ. ಇದು ನಿಮಗೆ 155 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 95 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಇದು 95 ಕಿಲೋಮೀಟ್ರ್ ಆಗುತ್ತೆ. ಲ್ಯಾಂಡ್ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಲ್ಯಾಂಡ್ ಎಷ್ಟು ದೂರ ಇದೆ ಅಂತ ಯೋಚನೆ ಮಾಡೋದಲ್ಲ, ನಮ್ಗೆ ಲ್ಯಾಂಡ್ ಹೆಂಗಿದೆ ಅನ್ನೋದು ಮುಖ್ಯ. ನೀರಿನ ಸೌಲಭ್ಯ ಹೆಂಗಿದೆ, ವಾತಾವರಣ ಹೆಂಗಿದೆ, ಚೆನ್ನಾಗಿದೆಯಾ ಅನ್ನೋದು ಮುಖ್ಯ. ನೀರಿನ ವಾತಾವರಣ ಚೆನ್ನಾಗಿದ್ದರೆ ನಾವಿಲ್ಲಿ ಏನು ಬೇಕಾದ್ರೂ ಬೆಳಿಬೋದು. ನಾವು ಒಳ್ಳೆ ತೋಟ ಮಾಡಲಿಕ್ಕೂ ತುಂಬ ಯೋಗ್ಯವಾಗಿದೆ ಸ್ನೇಹಿತರೆ. ವಿಲೇಜ್ ಹತ್ರ ಇದೆ, ಲೇಬರ್ಗೆ ತೊಂದರೆ ಇಲ್ಲ, ಒಳ್ಳೆ ನೀರಿನ ವಾತಾವರಣ ಇರುವಂತಹ ಜಾಗ. ಇಲ್ಲಿ ಅಕ್ಕಪಕ್ಕ ಎಲ್ಲ ಒಳ್ಳೆ ಬೆಳೆಗಳನ್ನ ಹಾಕಿ ಬೆಳೀತಾರೆ. ಇಲ್ಲಿ ಸಾಮಾನ್ಯವಾಗಿ ಅರಿಶಿನ, ಈರುಳ್ಳಿ, ತರಕಾರಿ, ಜೋಳ ಈ ಥರ ಸುಮಾರು ಬೆಳೆಗಳನ್ನ ಬೆಳೀತಾರೆ ಸ್ನೇಹಿತರೆ. ಈ ಥರದ ಬೆಳೆಯಲ್ಲ ಅನ್ನೋಂಗಿಲ್ಲ. ಆ ಥರ ಪ್ರತಿಯೊಂದನ್ನು ಕೂಡ ಇವರು ಒಳ್ಳೆಯ ವ್ಯವಸಾಯ ಮಾಡಿಕೊಂಡು ಬಂದಿದ್ದಾರೆ. ಆಮೇಲೆ ಇಲ್ಲಿ ತೋಟಗಳನ್ನೂ ಕೂಡ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ನೋಡಿ, ಪಕ್ಕದಲ್ಲಿ ಈರುಳ್ಳಿ ಹಾಕಿದ್ದಾರೆ, ಜೋಳ ಹಾಕಿದ್ದಾರೆ. ಅಂದರೆ ಇವರು ಒಂದೇ ಬೆಳೆನ ಹಾಕಿಲ್ಲ. ಯಾಕೆ ಇಲ್ಲಿ ಅಂತಂದರೆ ನೀರಿನ ವಾತಾವರಣ ಚೆನ್ನಾಗಿದೆ. ಪ್ರತಿಯೊಂದನ್ನು ಕೂಡ ಇವರು ಲ್ಯಾಂಡ್ ಖಾಲಿ ಬಿಡದೆ ಏಕ ಬೆಳೆ ಹಾಕಿದ್ದಾರೆ ಪಕ್ಕದಲ್ಲಿ. ನಾವು ಅದೇ ರೀತಿ ಈ ಜಾಗದಲ್ಲಿ ನೋಡಿ, ರೋಡ್ ಬಿಡ್ತು ಕೂಡ ಚೆನ್ನಾಗಿದೆ, ವಿಲೇಜು ನಿಯರ್ ಇದೆ, ಲ್ಯಾಂಡ್ ಫ್ಲ್ಯಾಟ್ ಆಗಿದೆ. ಇಲ್ಲಿ ಲ್ಯಾಂಡ್ಲಿ ವರ್ಕ್ ಮಾಡಬೇಕಾದ ಪ್ರಮೇಯ ನಮಗೆ ಏನು ಕೂಡ ಇಲ್ಲ. ರೋಡ್ ಬಿಡ್ತು ಚೆನ್ನಾಗಿರೋದ್ರಿಂದ ಸೂಪರ್ವಾಗಿದೆ. ನಾವಿಲ್ಲೊಂದು ಬೋರ್ ಹಾಕ್ಸ್ಕೊಂಡು ಇದು ಲಾಸ್ಟ್ ಡೆಡ್ ಎಂಡ್ಗಳು ಬಂದರೆ ನೀರಿನ ಹಳ್ಳ ಒಂದು ಸಿಗುತ್ತೆ ಸ್ನೇಹಿತರೆ. ಕೆಳಗಡೆ ಹಳ್ಳ ಒಂದು ರೀತಿ, ಅದರಿಂದ ಇಲ್ಲಿ ನಮಗೆ ನೀರಿನ ಸೌಲಭ್ಯ ಚೆನ್ನಾಗಿದೆ. ಆಯಿತಾ? ನಾವಿಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಆರಾಮಾಗಿ ಹೇಳ್ತಿರಲಿಲ್ಲ, ಒಳ್ಳೊಳ್ಳೆ ನಮಗೆ ಏನು ಬೇಕು, ನಮ್ಗೆ ಯಾವ ರೀತಿ ಬೆಳೆ ಬೆಳಿಬೇಕು, ಇಲ್ಲ ನಾವು ಯಾವ ರೀತಿ ತೋಟ ಮಾಡಬೇಕು ಅಂತ ನಾವು ಆರಾಮಾಗಿ ಇದರಲ್ಲಿ ಒಳ್ಳೆಯ ವ್ಯವಸಾಯ ಮಾಡಲಿಕ್ಕೆ ಸೂಪರಾಗಿರುತ್ತೆ. ಕೆಲವ್ರಿಗೊಂದು ಆಸೆ ಇರುತ್ತೆ, ನಾ ಅಡಿಕೆ ಹಾಕಬೇಕು, ತೆಂಗು ಹಾಕಬೇಕು, ಮಾವು, ನೇರಳೆ, ಇಲ್ಲ ಒಂದಷ್ಟು ಹಣ್ಣಿನ ಗಿಡಗಳು ಹಾಕಬೇಕು, ಇಲ್ಲ ನಾನು ವ್ಯವಸಾಯ ಮಾಡಬೇಕು ಅಂತ. ಪ್ರತಿಯೊಂದಕ್ಕೂ ಭೂಮಿ ಸೂಪರಾಗಿದೆ. ರೋಡ್ ಪಾಯಿಂಟ್ ಅದು ಅಲ್ಲದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಥರ ಲ್ಯಾಂಡ್ಗಳಿದ್ದಾಗ ನಾವು ಇಲ್ಲಿ ನೋಡಿ, ವಾಯು ಮಾಲಿನ್ಯ ಇಲ್ಲ, ಜಾಸ್ತಿ ವಾಯು ಮಾಲಿನ್ಯ ಇದ್ದರೆ ಕೆಟ್ಟ ಪೊಲ್ಯೂಷನ್ ಇಲ್ಲ, ನೋ ಪೊಲ್ಯೂಷನ್. ಅಂದರೆ ನಮಗೆ ಇಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿದೆ. ಪ್ರತಿಯೊಬ್ಬ ಮನುಷ್ಯನು ಈ ಥರ ಜಾಗದಲ್ಲಿ ಒಳ್ಳೆ ಬೋರ್ ಹಾಕಿ ಒಂದು ಫಾರ್ಮ್ ಹೌಸ್ ಮನೆ ಕಟ್ಕೊಂಡು ವಾಸ ಮಾಡಿಕೊಂಡು ಅವನು ತಕ್ಕಂತೆ ಇಲ್ಲಿ ಲ್ಯಾಂಡ್ಲಿ ವರ್ಕ್ ಮಾಡ್ಕೊಂಡಿದ್ರೆ ಯಾವುದೇ ಮನುಷ್ಯ ಆಗಲಿ ಅನಾರೋಗ್ಯದಿಂದ ಬಡಲ್ಲ. ಒಳ್ಳೆಯ ಆರೋಗ್ಯವಂತನಾಗಿ ಸದೃಢ ಕಾಯಿನಾಗಿ ಆರಾಮಾಗಿ ಚೆನ್ನಾಗಿರ್ತಾನೆ. ಅವನು ಯಾವಾಗಲೂ ಅಷ್ಟೇ ಹೆಲ್ತಿಯಾಗಿರ್ತಾನೆ ಸ್ನೇಹಿತರೆ. ಅವನೇ ಅಂತಲ್ಲ, ಅವನೊಂದು ಮನೆ ಕಟ್ಕೊಂಡು ಅವ್ರ ಫ್ಯಾಮಿಲಿ ಅವರೆಲ್ಲ ಸ್ವಲ್ಪ ಲ್ಯಾಂಡ್ಗಳಲ್ಲಿ ವರ್ಕ್ ಮಾಡಿದ್ರೆ ಪ್ರತಿಯೊಂದು ಫ್ಯಾಮಿಲಿ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಇವತ್ತು ಎಲ್ಲೇ ಹೋದ್ರು ಖಾಲಿ ಲ್ಯಾಂಡ್ಗಳು ಒಳಗಡೆಗೆ ಹೋದ್ರೆ 25-30 ಅಂತ ಹೇಳುವಾಗ ಇದು ರೋಡ್ಗೆ ಇದೆ, ಸೂಪರಾಗಿದೆ. ಮತ್ತು ನಾವಿಲ್ಲಿ ಇದು ಮಾಡ್ಕೋಬೋದು, ಇನ್ನು ಆರಾಮಾಗಿ
ನಮಗೆ ಬೇಕಾಗಿರೋ ರೀತಿ ಬೆಳೆಗಳನ್ನ ನೋಡಿ ಹೆಚ್ಚು ಹಸ್ರ ಪಕ್ಕದ ಲ್ಯಾಂಡು, ಅದು ಮಡ್ ರೋಡಲ್ಲ, ಅವ್ರ ಜಮೀನಲ್ಲಿ ಅವರು ಹಿಂದ್ಗಡೆ ತನಕ ಹೋಗೋದಕ್ಕೆ ದಾರಿ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನಾವು ಉಪಯೋಗಿಸ್ಕೋಬೋದು. ಅಲ್ಲಿಗೆ ನಮಗೆ ಕಾರ್ನರ್ ಆದಂಗೆ ಆಗುತ್ತೆ ಜಾಗ, ಕಾರ್ನರ್ ಜಾಗ ಆಗುತ್ತೆ. ಪ್ರತಿಯೊಂದು ರೀತಿಲೂ ಕೂಡ ನಮಗೆ ಅಷ್ಟು ಅನುಕೂಲವಾಗಿದೆ. ಇವತ್ತು ಎಲ್ಲಿಂದ ಎಲ್ಲಿಗೆ ಹೊಡ್ರೆ ಅನಾರೋಗ್ಯ ಅನ್ನೋದು ತುಂಬ ಜಾಸ್ತಿ ಆಯ್ತಾನೆ ಇದೆ ಸ್ನೇಹಿತರೆ. ಯಾಕೆಂದರೆ ಎಷ್ಟು ಜನಸಂಖ್ಯೆ ಎಷ್ಟು ಹೆಚ್ಚುತ್ತಾ ಇದೀವೋ ಅದೇ ರೀತಿ ನಾವು ಬಳಸೋ ಆಹಾರ ಕೂಡ ಕೆಮಿಕಲ್ಸು ಕೂಡ ಹೆಚ್ಚು ಆಯ್ತಿದ್ದಾವೆ. ನಾವು ತಿನ್ನೋ ಆಹಾರಗಳೆಲ್ಲ ಕೆಮಿಕಲ್ಸೇ, ತಿನ್ನೋ ಫ್ರೂಟ್ಸು ಕೂಡ ಕೆಮಿಕಲ್ಸೇ. ಆದರೆ ನ್ಯಾಚುರಲ್ ಯಾವುದು? ನಾವು ಸ್ವತಃ ನಾವು ಬೆಳೆದು ಹಣ್ಣಾಗಲಿ ಕೆಲವೊಂದು ಇದನ್ನಾಗಲಿ ನಾವು ಬೆಳೆದು ಅಲ್ಲಿ ನಾವು ತಿಂದಾಗ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ ಸ್ನೇಹಿತರೆ. ಅವರು ಎಷ್ಟೋ ಜನಗಳು ಒಳ್ಳೆ ಲ್ಯಾಂಡ್ಗಳು ಬೇಕು ಅಂತಿರ್ತಾರೆ, ಸರಿಯಾಗಿ ಸಿಕ್ಕಿರಲ್ಲ. ನೀವು ಈ ಥರ ಶೇರ್ ಮಾಡಿದಾಗ ಅವ್ರಿಗೂ ತುಂಬ ಅನುಕೂಲ ಆಗುತ್ತೆ ನೋಡಿ. ರೋಡ್ ಬಿಡ್ತು ಏಕ ಇದೆ ಮತ್ತುವೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.